ಕೊಲೆ ಆರೋಪವನ್ನು ಹೊತ್ಕೊಂಡು ಜೈಲಿನಲ್ಲಿದ್ದಂಥ ದರ್ಶನ್ ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅದರ ಪೂಜೆಯನ್ನು ಮಾಡಿಸ್ಕೊಂಡು ಪ್ರಸಾದವನ್ನು ತಂದು ದರ್ಶನ್ ಅವರಿಗೆ ನೀಡ್ತಾ ಇದ್ರು. ಹಾಗೆ ಈಗ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದ್ದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಖುಷಿಯಾಗಿದ್ದಾರೆ. ದೇವಿಯ ವರಪ್ರಸಾದ ಹೂವು ಫೋಟೋ ಹಾಕಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾಮಾಖ್ಯ ಕೊಲ್ಲೂರಿನಲ್ಲಿ ವಿಶೇಷ ಪೂಜೆಯನ್ನು ವಿಜಯಲಕ್ಷ್ಮಿ ಅವರು ಮಾಡಿಸಿದರು. ಸೊ ದೇವಿಯ ವರಪ್ರಸಾದ ಅಂತಾನೆ ಅವರು ಖುಷಿಪಟ್ಟಿದ್ದಾರೆ. ಬಳ್ಳಾರಿಯ ಕನಕದುರ್ಗಮ್ಮ ದೇವಾಲಯಕ್ಕೂ ಕೂಡ ಹರಕೆಯನ್ನು ವಿಜಯಲಕ್ಷ್ಮಿ ಅವರು ಕಟ್ಟಿದ್ರು. ಸೊ ಪೂರ್ಣಾವಧಿ ಜಾಮೀನಿಗೆ ಈಗ ದೇವಿಯ ಮೊರೆಯನ್ನು ದರ್ಶನ್ ಪತ್ನಿ ಹೋಗಿದ್ರು. ಈಗ ಅದು ಸಿಕ್ಕಿದೆ, ಹಾಗಾಗಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿ ಕನಕದುರ್ಗಮ್ಮ ದೇವಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಹಲವು ಚರ್ಚೆಗಳು ಬಂದಿತ್ತು. ಆ ನಿಟ್ಟಿನಲ್ಲಿ ಈಗ ಅವರು ಕೇಳಿಕೊಂಡಿದ್ದು ಅದನ್ನೇ ಪೂರ್ಣ ಪ್ರಮಾಣದಲ್ಲಿ ಜಾಮೀನು ಸಿಗಬೇಕು ಅಂತ ಬೇಡಿಕೊಂಡಿದ್ರು. ಕೊಲ್ಲೂರಿಗೆ ಹೋಗಿದ್ರು, ಕಾಮಾಖ್ಯಕ್ಕೆ ಹೋಗಿದ್ರು, ಜೊತೆಗೆ ಬಳ್ಳಾರಿಯ ಕನಕದುರ್ಗಮ್ಮ ದೇವಾಲಯಕ್ಕೂ ಕೂಡ ಹೋಗಿದ್ರು. ಸುತ್ತದೇ ಇರುವಂಥ ದೇವಸ್ಥಾನನೇ ಇಲ್ಲ ಅಂತ ಕಾಣಿಸುತ್ತೆ. ಎಲ್ಲ ದೇವಸ್ಥಾನಕ್ಕೂ ಹೋಗಿ ಹರಕೆಯನ್ನು ಕಟ್ಕೊಂಡು ಪೂಜೆಯನ್ನು ಮಾಡಿಕೊಂಡು ಅದರ ಪ್ರಸಾದವನ್ನು ತಂದು ಪ್ರತಿ ಸೋಮವಾರವೂ ಕೂಡ ಜೈಲಿಗೆ ಹೋಗಿ ಅಲ್ಲಿ ದರ್ಶನ್ ಅವರಿಗೆ ನೀಡ್ತಾ ಇದ್ರು ಅದನ್ನು. ದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಅವರು ಬಳ್ಳಾರಿಯ ಸೆಂಟ್ರಲ್ ಜೈಲಲ್ಲಿ 3 ತಿಂಗಳ ಕಾಲ ಇದ್ರು. ಅವರಿಗೆ ಮಧ್ಯಂತರ ಜಾಮೀನು ಅಂದರೆ ಶಸ್ತ್ರಚಿಕಿತ್ಸೆಗೋಸ್ಕರ ಮಧ್ಯಂತರ ಜಾಮೀನು ಸಿಕ್ಕಂಥ ಸಂದರ್ಭದಲ್ಲಿ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿಯ ಅಧಿದೇವತೆ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡುವುದ್ರ ಮೂಲಕ ಆದಷ್ಟು ಬೇಗ ನನ್ನ ಪತಿಯ ಸಂಕಷ್ಟಗಳನ್ನ ದೂರ ಮಾಡಿದ್ದೇವೆ, ಅದ್ರ ಜೊತೆಗೆ ಏನು ರೆಗ್ಯುಲರ್ ಬೇಲ್ ಸಿಗೋ ಥರ ಒಂದು ಹಾರೈಸು ಅನ್ನುವಂಥ ರೀತಿಯಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಕನಕದುರ್ಗಮ್ಮ ದೇವಿಯ ಅರ್ಚಕರು ಸಹಿತ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಲಿಂಬೆಹಣ್ಣು ಮತ್ತು ಕುಂಕುಮವನ್ನ ಪ್ರಸಾದ ರೂಪದಲ್ಲಿ ಕೊಟ್ಟು ಕಳಿಸಿದ್ರು. ಸ್ವತಃ ಇದೀಗ ನಮ್ಮ ಜೊತೆಗೆ ಅರ್ಚಕರಿದ್ದಾರೆ, ಅವ್ರು ಮಾತಾಡ್ತೋಗೋಣ. ಅರ್ಚಕರು, ಇದೀಗ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನು ತಗೊಂಡು ಹೊರಗಡೆ ಹೋಗಿದ್ರು. ಅವಾಗ ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ರು. ಇಲ್ಲಿ ಏನೆಲ್ಲ ಹರಕೆಗಳನ್ನ ಕಟ್ಕೊಂಡಿದ್ರು ಮತ್ತು ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಅಂತ? ಇಲ್ಲ ಸರ್, ಅವರು 3 ಸಲ ಬಂದಾಗ 3 ಸಲ ಅಂತೂ ಸುಮ್ಮನೆ ದರ್ಶನ ಒಂದೇ ಮಾಡ್ಕೊಂಡು ಹೋಗಿದಾರ. ಅವರು ಏನೂ ಇಲ್ಲ. ನಾನು ಪುನಃ 4ನೇ ಸಲ ಬೇಲ್ ಸಿಕ್ಕಿದಾಗ ಅವ್ರು ಬಂದರು. ಬೇಲ್ ಸಿಕ್ಕಿದಾಗ ನನ್ನ ಹತ್ರ ಬಂದು, ನಾನು ಅವತ್ತು ಬೇಲ್ ಸಿಕ್ಕಿದಾಗ ನಾನೇ ಮಾತಾಡಿದೆ ಪುನಃ ಅವರ ಮೇಡಮ್ ಅವ್ರಿಗೆ ಈಗ ಬೇಲ್ ಸಿಕ್ಕಿದೆಲ್ಲ ಒಂದು ಒಡಿ ಕಾರ್ಯಕ್ರಮ, ಸೀರೆ ತುಂಬೋದು, ಒಡಿ ಕಾರ್ಯಕ್ರಮ ಏನಾದರೂ ಮಾಡಿದ್ದೀನಿ ಅಂದರೆ ಅವ್ರು ಏನಂದರು, ಸೋಮವಾರ ನನಗೆ ತಾಯಿ ವರ ಕೊಟ್ಟಿದ್ದಲ್ಲ, ನನಗಾಗಿದೆ ತಾಯಿಯಿಂದ ನನಗೆ ಅನುಗ್ರಹ ಆಗಿದೆ, ಪುನಃ ಬರ್ತೀನಿ ಈಗಂತೂ ನನ್ನ ಸದ್ದಕ್ಕೆ ಏನು ಬೇಡ ಅಂತಂತೇಳಿ ಅವರು ಒಂದು ಕುಂಕುಮ ಒಂದು ನಿಂಬೆಹಣ್ಣೆ ತೊಗೊಂಡೋದ್ರು. ಕುಂಕುಮ ನಿಂಬೆಹಣ್ಣೆ ನನಗೆ ಈ ತಾಯಿ ಮೇಲೆ ಆಶೀರ್ವಾದ ನಂಬಿಕೆ ಇದೆ ನನಗೆ, ಪುನಃ ಬಂದು ನಾನು ಏನು ಬೇಕೋ ಅರಕೆ ಏನು ತೀರಿಸಿ ನಾನು ಮಾಡ್ತೀನಿ ಅಂತಂತೇಳಿ ಹೋಗಿರೋದೀಗ ಅವರು. ಪ್ರಮುಖವಾಗಿ ಈಗ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ, ಮತ್ತೆ ರೆಗ್ಯುಲರ್ ಬೇಲ್ ಸಿಗ್ಲಿ ಅನ್ನುವಂಥ ರೀತಿಯಲ್ಲಿ ದೇವಿ ಹತ್ರ ಮೊರೆ ಇಟ್ಕೊಂಡಿದ್ರಂತೆ. ಅವತ್ತು ಕೂಡ ಅದ್ರ ಸಂಬಂಧಪಟ್ಟಂತೆ ಉಡಿ ತುಂಬೋ ಕಾರ್ಯ ಕೂಡ ಮಾಡ್ತೀನಿ, ನನ್ನ ಪತಿ ಒಂದ್ ವೇಳೆ ರೆಗ್ಯುಲರ್ ಜಾಮೀನು ಸಿಕ್ಕು ಹೊರಗಡೆ ಬಂದಾದ್ಮೇಲೆ ಅಂತೇಳಿ ಅವತ್ತೇನೋ ಮಾತಾಡಿದ್ರಂತೆ. ಹೌದೌದು, ನಾನು ಅದನ್ನೇ ಹೇಳೋದು ನಿಮಗೆ, ಅದನ್ನೇ ಸರ್ ನಾನು ಹೇಳಿದ್ದು. ನಾನು ಅದೇ ಅಂದೆ, ಉಡಿ ತುಂಬೋದು ಇದು ಕಾರ್ಯಕ್ರಮ ಮಾಡ್ತೀನಿ ಅಂದರೆ ಅವ್ರು ಏನಂದ್ರು, ಈಗ ಸಾರಿಗೆ ನಾನು ಹಾಸ್ಪಿಟ್ಲಿಗೆ ಎಲ್ಲೂ ಹೋಗಬೇಕು, ಈಗ ನನಗೆ ಬರೋಕೆ ಈಗ ಆಗ್ತಾಯಿಲ್ಲ, ಪುನಃ ಖಂಡಿತ ಬರ್ತೀನಿ ಸ್ವಾಮಿಯರೇ, ಈ ತಾಯಿ ನನಗೆ ಹರಕೆ ಕೊಟ್ಟಿದ್ದಾಳೆ, ನನಗಾಗಿದೆ, ರೆಗ್ಯುಲರ್ ಬೇಲಲ್ಲಿ ನನಗೆ ಆಗುತ್ತೆ, ಈ ತಾಯಿ ಮೇಲೆ ನನಗೆ ನಂಬಿಕೆ ಇದೆ. ಓಕೆ, ನನ್ನ ಬಳ್ಳಾರಿಯ ಸಹೋದ್ಯೋಗಿ ಅಮರೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಮರೇಶ್, ಈಗ ಕಾಮಾಖ್ಯ, ಕೊಲ್ಲೂರು, ಕನಕದುರ್ಗಮ್ಮ ಎಲ್ಲ ದೇವಸ್ಥಾನಕ್ಕೂ ಹೋಳಿದ್ರು, ಯಾವ ದೇವರು ವರ ಕೊಟ್ಟರು ಅನ್ನೋದು ನಮ್ಗೆ ಈಗ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಅರುಣ್, ಪ್ರಮುಖವಾಗಿ ಬಳ್ಳಾರಿಯ ಅಧಿದೇವತೆ ಕನಕದುರ್ಗಮ್ಮ ದೇವಸ್ಥಾನ ಇರುವಂಥದ್ದು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಪಕ್ಕದಲ್ಲಿನೇ. ಹೀಗಾಗಿ ವಿಜಯಲಕ್ಷ್ಮಿ ಅವರು 11 ಬಾರಿ ಬಳ್ಳಾರಿಗೆ ಬಂದಂಥ ಸಂದರ್ಭದಲ್ಲಿ ಒಟ್ಟು 4 ಬಾರಿ ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಅದರಲ್ಲೂ ಕೂಡ ವಿಶೇಷವಾಗಿ ಅವತ್ತು ದರ್ಶನ್ ಅವರು ಅಂದ್ರೆ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡ್ರು. ಅಕ್ಟೋಬರ್ 29ನೇ ತಾರೀಕಿನಂದು ಅವತ್ತು ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಕಣ್ಣೀರನ್ನು ಕೂಡ ಹಾಕಿದ್ರು. ಆಗ ಇಲ್ಲಿರ್ತಕ್ಕಂಥ ಅರ್ಚಕರು ವಿಜಯಲಕ್ಷ್ಮಿ ಅವರಿಗೆ ಕುಂಕುಮ ಮತ್ತು ಲಿಂಬೆ ಹಣ್ಣನ್ನ ಪ್ರಸಾದದ ರೂಪದಲ್ಲಿ ಕೊಟ್ಟಿದ್ರು. ತದನಂತರದಲ್ಲಿ ಇಲ್ಲಿ ಆದಷ್ಟು ಬೇಗ ಒಂದು ವೇಳೆ ನಿರೀಕ್ಷಣಾ ಅಂದ್ರೆ ಪರಿಪೂರ್ಣದಲ್ಲಿ ಜಾಮೀನು ಸಿಕ್ಕರೆ ನಾನು ಮತ್ತು ನನ್ನ ಗಂಡ ಇಬ್ರು ಸಹಿತ ಬಂದು ಒಂದಿಷ್ಟು ಹರಕೆಗಳನ್ನ ತೀರಿಸ್ತೀವಿ ಅನ್ನುವಂತ ರೀತಿಯಲ್ಲಿ ಅರ್ಚಕರಿಗೂ ಕೂಡ ಹೇಳಿದ್ರು. ಅದರ ಭಾಗವಾಗಿ ವಿಶೇಷ ಪೂಜೆಗಳನ್ನು ಕೂಡ ಸಲ್ಲಿಸಿದ್ರು. ಹೀಗಾಗಿ ಬಹುತೇಕ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಒಂದು ವಾಡಿಕೆ ಇದೆ, ಇಲ್ಲಿ ಬಹುತೇಕ ಭಕ್ತರು ಸಾಕಷ್ಟು ಸಂಕಷ್ಟ ನಿವಾರಣೆಗೋಸ್ಕರ ಬರ್ತಾರೆ ಅನ್ನುವಂಥದ್ದು. ಇದೇ ಕಾರಣಕ್ಕೋಸ್ಕರ ವಿಜಯಲಕ್ಷ್ಮಿ ಅವರು ಸಹಿತ ಬಳ್ಳಾರಿಗೆ ಬಂದಾಗ್ಲೆಲ್ಲ ಬಂದಂತ ಸಂದರ್ಭದಲ್ಲಿ ಒಟ್ಟು 4 ಬಾರಿ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಬಂದಿದ್ರು, ಹರಕೆಯನ್ನು ಕಟ್ಕೊಂಡಿದ್ರು. ಹೀಗಾಗಿ ಸಹಜವಾಗಿನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಅಂದ್ರೆ ಬಹುತೇಕವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿಂದನೇ ನಿರೀಕ್ಷಣಾ ಜಾಮೀನು ಪಡೆದುಕೊಂಡಿದ್ರ ಕಾರಣಕ್ಕಾಗಿ ಮತ್ತೊಮ್ಮೆ ಜೈಲಿಗೆ ಹೋಗದ ರೀತಿಯಲ್ಲಿ ವರವನ್ನು ಕೊಡುವ ಅಂತೇಳಿ ಬೇಡ್ಕೊಂಡಿದ್ರು. ಇದೇ ಕಾರಣಕ್ಕೋಸ್ಕರ ಇದೀಗ ಕನಕದುರ್ಗಮ್ಮ ಅವರೆಲ್ಲ ಸಂಕಷ್ಟಗಳನ್ನ ನಿವಾರಣೆ ಮಾಡಿದ್ರು ಅನ್ನುವಂಥ ಅರ್ಥದಲ್ಲಿ ಈಗಾಗಲೇ ಇಲ್ಲಿರ್ತಕ್ಕಂಥ ಅರ್ಚಕರು ಕೂಡ ಹೇಳಿದ್ದಾರೆ. ಹೀಗಾಗಿ ಒಟ್ಟಾರೆ
ತಾವಿರ್ತಕ್ಕಂಥ ಸಂಕಷ್ಟದ ಸ್ಥಿತಿಗಳನ್ನ ದೂರ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ವಿಜಯಲಕ್ಷ್ಮಿ ಅವರು ಬಳ್ಳಾರಿಯ ಕನಕದುರ್ಗಮ್ಮ ದೇವಸ್ಥಾನದ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಕಣ್ಣೀರನ್ನು ಹಾಕಿದ್ರು. ಅದ್ರ ಜೊತೆಗೆ ಹರಕೆಯನ್ನು ಕೂಡ ಕೊಟ್ಕೊಂಡಿದ್ರು. ಹೀಗಾಗಿ ಅವರ ಹರಕೆ ಫಲಿಸಿದೆ ಅನ್ನುವಂತ ರೀತಿಯಲ್ಲಿ ವಿಶ್ಲೇಷಿಸಲಾಗ್ತಾ ಇದೆ. ಅರುಣ್. ಓಕೆ ಅಂಬರೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.